ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಇರುವಂಥ ಒಂದು ಸಮಸ್ಯೆ ಅಂದರೆ ತೂಕ ಕಡಿಮೆ ಮಾಡ್ಕೊಳ್ಳೋದು. ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ತುಂಬ ಜನ ಏನು ಮಾಡ್ತಾಯಿದ್ದಾರೆ, ಅನೇಕ ಪ್ರಯತ್ನ ಮಾಡ್ತಾಯಿದ್ದಾರೆ. ವ್ಯಾಯಾಮ ಅಥವಾ ಎಕ್ಸಸೈಸ್ ಮಾಡ್ತಾರೆ, ಇಲ್ಲ ಆಹಾರ ಪದ್ಧತಿಲಿ ಏನಾದರೂ ಚೇಂಜಸ್ ಮಾಡ್ಕೋತಾರೆ. ಇನ್ನು ಕೆಲವ್ರು ಏನು ಮಾಡ್ತಾಯಿದ್ದಾರೆ, ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಹಾಲು ಕುಡಿತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಏನು ಮಾಡ್ತಾಯಿದ್ದಾರೆ, ಹಾಲಿನಲ್ಲಿ ತುಂಬ ಕೊಬ್ಬಿನ ಅಂಶ ಇದೆ ಅಂತ ಹಾಲು ಕುಡಿಯೋದಿಲ್ಲ. ಆದರೆ ಈ ಎರಡರಲ್ಲಿ ಯಾವುದು ಕರೆಕ್ಟು? ಆಹಾರ ತಜ್ಞರ ಪ್ರಕಾರ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಹಾಲು ತುಂಬ ಪ್ರಯೋಜನಕಾರಿಯಾಗಿದೆ. ಹಾಲು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತ ಆಹಾರ ತಜ್ಞರು ತಿಳಿಸಿದ್ದಾರೆ. ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋದಾದರೆ ಹಾಲು ಖಂಡಿತವಾಗಿ ಕುಡಿಬಹುದು. ಹಾಲು ಕುಡಿಯೋದ್ರ ಜೊತೆಗೆ ತುಂಬ ಪ್ರೋಟೀನ್ ಇರುವಂಥ ಆಹಾರವನ್ನೇ ತಿನ್ನಬೇಕಾಗುತ್ತೆ. ಪ್ರೋಟೀನ್ ಇರುವಂಥ ಆಹಾರ ಯಾವುದು ಅಂದರೆ ಮೀನು, ಮೊಟ್ಟೆ, ಹಾಲು, ತುಪ್ಪ, ಮೊಸರು, ಡೈರಿ ಪದಾರ್ಥಗಳನ್ನೆಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತಿನ್ಬೋದು. ಮತ್ತು ಸೊಪ್ಪು, ಕಾಳು, ಇದೆಲ್ಲ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ನಿಯಮಿತವಾಗಿ ಹಾಲು ಕುಡಿಯೋದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಲಿನಲ್ಲಿ ಅಧಿಕ ಪ್ರೋಟೀನ್ ಇದೆ. ಹಾಗಾಗಿ ಹಾಲು ಕುಡಿಯೋದ್ರಿಂದ ವಿಶ್ರಾಂತಿ ಸಮಯದಲ್ಲಿ ಹಾಲು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಹೆಚ್ಚಿನ ಕ್ಯಾಲೋರಿಗಳನ್ನು ಬರ್ನ್ ಮಾಡಲು ಪ್ರೋಟೀನ್ ಇರುವಂಥ ಆಹಾರ ತುಂಬ ಸಹಾಯಕವಾಗಿದೆ. ಊಟದ ಜೊತೆಗೆ ದಿನ ಪೋಷಕಾಂಶಗಳನ್ನು ಕಡಿಮೆ ಆಗದಂತೆ ನೋಡಿಕೊಳ್ಳೋದು ತುಂಬ ವೆಯ್ಟ್ ಲಾಸ್ಗೆ ತುಂಬ ಮುಖ್ಯವಾಗಿದೆ. ದಿನಕ್ಕೆ 1 ಗ್ಲಾಸ್ ಹಸುವಿನ ಹಾಲು ಕುಡಿಯೋದ್ರಿಂದ 122 ಕ್ಯಾಲೋರಿ ದಿನಕ್ಕೆ ನಮಗೆ ಸಿಗುತ್ತೆ. ಕಡಿಮೆ ಕ್ಯಾಲೋರಿ ಇರುವಂಥ ಆಹಾರ ಸೇವನೆ ಮಾಡೋರಿಗಿಂತ ದಿನಕ್ಕೆ 3 ಬಾರಿ ಹಾಲು, ತುಪ್ಪ, ಮೊಸರು, ಡೈರಿ ಪದಾರ್ಥಗಳನ್ನು ತಿನ್ನೋರು ಹೆಚ್ಚು ತೂಕ ಇಳಿಸ್ಕೊಳ್ತಾರೆ ಅಂತ ಆಹಾರ ತಜ್ಞರು ತಿಳಿಸಿದ್ದಾರೆ. ಸೊಂಟದ ಸುತ್ತಲಿನ ಭಾಗದಲ್ಲಿರುವ ಕೊಬ್ಬು ಕೂಡ ಕಡಿಮೆ ಆಗುತ್ತೆ. ಹಾಲು ಕುಡಿಯುವಾಗ ಎಲ್ಲರೂ ಏನು ಮಿಸ್ಟೇಕ್ ಮಾಡ್ತೀವಿ, ಕೆಲವರು ಕೆನೆ ಹಾಕ್ಕೊಂಡು ಹಾಲು ಕುಡಿತೀವಿ. ಕೆನೆ ಹಾಕೊಳ್ಳೋದ್ರಿಂದ ವೇಟ್ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಕೆನೆ ಇಲ್ಲದೆ ಹಾಲು ಕುಡಿಯೋದು ಆರೋಗ್ಯಕ್ಕೆ ಉತ್ತಮ. ಕೆನೆ ಇಲ್ಲದೆ ಹಾಲು ಕುಡಿಯೋದ್ರಿಂದ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ. ಇದರಿಂದ ತೂಕ ಇಳಿಸ್ಕೊಳ್ಳೋಕ್ಕೆ ತುಂಬ ಸಹಾಯವಾಗುತ್ತೆ. ಯಾರೆಲ್ಲ ತೂಕ ಇಳಿಸ್ಕೋಬೇಕಂತಿದ್ದೀರಾ, ಖಂಡಿತವಾಗಿ ಕೆನೆ ಇಲ್ಲದೆ ಹಾಲು ಕುಡಿದ್ರೆ ಖಂಡಿತವಾಗಿ ದಿನಕ್ಕೆ 1 ಗ್ಲಾಸ್ ಹಾಲಂತರೂ ಕುಡಿಲೇಬೇಕು. ಇದರಿಂದ ನೋಡಿದ್ರಲ್ಲ, ಹಾಲು ಕುಡಿಯೋದ್ರಿಂದ ನಾವು ದಪ್ಪ ಆಗ್ತೀವಿ ಅನ್ನೋದು ಸುಳ್ಳು. ಖಂಡಿತವಾಗಿಯೂ ಹಾಲು ಕುಡಿಬೋದು. ಮತ್ತು ಆಹಾರ ಪದ್ಧತಿಲಿ ಪ್ರೋಟೀನ್, ಕಾಳು, ಹಸಿ ತರಕಾರಿ, ಡೈರಿ ಪದಾರ್ಥ ಇವೆಲ್ಲ ತಿನ್ಬೋದು. ಇದು ತೂಕ ಇಳಿಸ್ಕೊಳ್ಳೋಕ್ಕೆ ತುಂಬ ಸಹಾಯಕವಾಗುತ್ತೆ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.